ಎಡ ಪಿಂಗಳ ನಾಡಿ ಇದ್ರಿ. ಎಡ ನಾಡಿ ಎಡಭಾಗದಲ್ಲಿದೆ, ಚಂದ್ರನಿಗೆ ಸಂಬಂಧಪಟ್ಟಿದ್ದು, ಬಲಭಾಗದ ಮೆದುಳಿಗೆ ಸೇರಿಕೊಂಡಿದೆ. ಪಿಂಗಳ ನಾಡಿ ಬಲಭಾಗದಲ್ಲಿದೆ, ಎಡಭಾಗದ ಮೆದುಳಿಗೆ ಸೇರಿಕೊಂಡಿದೆ. ಬಲಭಾಗ ಎಡಭಾಗ, ಎಡಭಾಗ ಬಲಭಾಗ, ಅದು ಸೇರುವ ಜಾಗ ಇಲ್ಲಿ. ಸ್ವರಯೋಗದಲ್ಲಿ ತುಂಬ ಇಂಪಾರ್ಟೆಂಟ್ ಇದು, ಈ ಇಡ ಪಿಂಗಳ ನಾಡಿ. ಸಾಧಾರಣವಾಗಿ ಮನುಷ್ಯನಿಗೆ ಸೈಕಲಾಜಿಕಲ್, ಸೈಕಲಾಜಿಕಲ್, ದೇಹ ಮತ್ತು ಮನಸ್ಸು ಎರಡು ಫಿಸಿಯಲಾಜಿಕಲ್, ಸೈಕಲಾಜಿಕಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕಾಗಿರುವ ಕೆಮಿಕಲ್ ರಿಯಾಕ್ಷನ್ಸು ಮತ್ತು ಆಧ್ಯಾತ್ಮದ ರಿಯಾಕ್ಷನ್ಸು ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲದೇ ನಡೀತಾ ಇದೆ. ಎಲ್ಲ ಆಟೋಮೆಟಿಕ್ ಪ್ರಾಸೆಸ್ಸು. ಅದನ್ನು ಮ್ಯಾನಿಪುಲೇಟ್ ಮಾಡೋ ಸಿಸ್ಟಮ್ಮೇ ಸ್ವರಯೋಗ. ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದಾಗ ಎವ್ರಿ 45 ಮಿನಿಟ್ಸ್ ಆರ್ 1 ಅವರ್ ಒನ್ಸ್ ಈ ನಮ್ಮ ಬ್ರೆತ್ತು, ನಮ್ಮ ಶ್ವಾಸಕ್ರಿಯೆ ಬಲಭಾಗದಿಂದ ಎಡಭಾಗ, ಎಡಭಾಗದಿಂದ ಬಲಭಾಗ ಚೇಂಜ್ ಆಗುತ್ತೆ. ಯಾತಕ್ಕೆ ಈ ರಿಥಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅಂತಂದರೆ, ಭಾವನೆಗಳು ಚೇಂಜ್ ಆಗದೆ ಹೋದರೆ ನಾವು ಬದುಕಕ್ಕೆ ಸಾಧ್ಯವಿಲ್ಲ. ಸೊ ಈ ರಿಯಾಕ್ಷನ್ನು ಆಧ್ಯಾತ್ಮ, ಮೆಂಟಲ್ ಲೆವೆಲ್, ಎಮೋಷನಲ್ ಲೆವೆಲ್, ಸ್ಪಿರಿಚುವಲ್ ಲೆವೆಲ್, ಸೈಕಲಾಜಿಕಲ್ ಲೆವೆಲ್, ಫಿಸಿಯಲಾಜಿಕಲ್ ಲೆವೆಲ್ ಇಷ್ಟನ್ನು ಚೇಂಜ್ ಮಾಡುತ್ತೆ ನಿಮ್ಮ ಶ್ವಾಸಕ್ರಿಯೆ. ಸೊ ಇದನ್ನು ನಮಗೆ ಬೇಕಾದಂಗೆ ನಾವು ಶಿಫ್ಟ್ ಮಾಡೋದು. ಇಲ್ಲಿ ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಇಲ್ಲ, ಯೋಗಿಗಳು. ಯಾರು ಯೋಗಿ? ಎಲ್ಲರೂ ಹಾಕೋತಾರೆ ಸದ್ಗುರು. ನಾನು ಇಟ್ಕೋಬೋದು, ಸದ್ಗುರು ಪ್ರಸನ್ನ ಗುರೂಜಿ. ತಲೆ ಬೋಳಿಸಿ ಒಂದು ಜುಟ್ಟಿಟ್ಬಿಟ್ಟು, ಒಂದು ಬೊಟ್ಟೆಗಿಟ್ಟಿಟ್ಟು, ಪಟ್ಟಗಿಟ್ಟ ಹೊಡೆದ್ಬಿಟ್ಟು, ದೊಡ್ಡ ಕುಂಕುಮಾಸ ದುಡ್ಡು ಇಟ್ಟುಬಿಟ್ಟು, ರುದ್ರಾಕ್ಷ ಮಾಲೆ ಕತ್ತಲ್ಲಿ ಫುಲ್ ಹಾಕ್ಕೊಂಡು ಸದ್ಗುರು ಅಂದರೆ ಎಲ್ಲ ವಿಚಾರಗಳನ್ನು ತಿಳಿದವನು, ಯೋಗಿ, ಸಾಧನೆ ಮಾಡಿದವನು, ಎಲ್ಲ ಆಧ್ಯಾತ್ಮದ ವಿಚಾರಗಳ ಒಳಗಡೆ ನುಗ್ಗಿದವನು. ಅವನಿಗೆ ಮಾತ್ರ ಪ್ರತಿಯೊಂದು ಗೊತ್ತಾಗತ್ತೆ. ಆ ಯೋಗಿ ಹೇಳಿದ್ದೆಲ್ಲ ನಡೆಯುತ್ತೆ. ಆ ಯೋಗಿ ತನ್ನ ಸಾಧನೆ ಮಾಡೋ ಕಾಲದಲ್ಲಿ ತನ್ನ ಯೋಗ ಅನುಭವಗಳು, ಆಧ್ಯಾತ್ಮದ ಅನುಭವಗಳು ಒಬ್ಬೊಬ್ಬರಿಗೆ ಒಂದೊಂದಾಗಿದೆ. ಈ ಧ್ಯಾನ ಅಂತ ಅನ್ನೋದು ಬೇಕಾಷ್ಟು ಟೈಪ್ ಇದೆ. ಒಬ್ಬೊಬ್ಬರು ಒಂದೊಂದು ಥರ ಧ್ಯಾನ ಮಾಡ್ತಾರೆ. ಒಬ್ಬೊಬ್ಬ ಗುರು ಒಂದೊಂದು ಥರ ಧ್ಯಾನವನ್ನು ಹೇಳಿಕೊಡ್ತಾನೆ. ಒಂದೊಂದು ಧ್ಯಾನವನ್ನು ನೀವು ಪರಿಪಾಲನೆ ಮಾಡಬೇಕಾದ್ರೆ ಒಂದೊಂದು ಥರ ಅನುಭವ ಆಗುತ್ತೆ. ನಿಮಗಾಗಿದ್ದು ಆಗಬೇಕು ಅಂತಿಲ್ಲ, ನಂಗಾಗಿದ್ದು ನಿಮಗಾಗಬೇಕು ಅಂತಿಲ್ಲ. ಅವರು ಹೇಳಿಕೊಟ್ಟಿದ್ದ ಮೂಲದ ಪ್ರಕಾರ ನೀವು ಮಾಡೋಕ್ಕೆ ಹೋದರೆ ಒಂದೊಂದು ದಾರಿ, ಡೆಸ್ಟಿನೇಷನ್ ಒಂದೇ ಆದರೂ ಕೂಡ ಬೇರೆ ಬೇರೆ ರೂಟು. ಒಂದೊಂದು ರೂಟಲ್ಲಿ ಒಂದೊಂದಿದೆ. ಬಸ್ಸಲ್ಲಿ ಹೋಗುವಾಗ ಕೆಲವು ಊರಲ್ಲಿ ಬರೀ ಭತ್ತದ ಜಮೀನು ಕಾಣುತ್ತೆ, ಕೆಲವು ಭಾಗದಲ್ಲಿ ಬರೀ ಕಬ್ಬು, ಕೆಲವು ಬರಗಾಡು, ಏನೇನೋ ಕಾಣುತ್ತೆ. ಆದರೆ ಊರನ್ನು ತಲುಪುತ್ತೀವಿ ಕೊನೆಗೆ ನಾವು. ಹಾಗೆ ಈ ಆಧ್ಯಾತ್ಮದ ಅಭ್ಯಾಸಗಳು ಕೂಡ ಒಂದೊಂದು ಥರದ ಅನುಭವವನ್ನು ಕೊಟ್ಟು ಕೊನೆಗೆ ಡೆಸ್ಟಿನೇಷನ್ ತಗೊಂಡು ಸೇರಿಸುತ್ತೆ. ಆ ಥರ ಒಂದು ಅನುಭವವೇ ಸ್ವರ. ಯಾವ ಮೂಗಿನ ಹೊಳ್ಳೆಯಲ್ಲಿ ಯಾವ ಟೈಮಲ್ಲಿ ಗಾಳಿ ಹೋಗಿ ಬಂದಾಗ ಏನು ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಒಂದು ಹೆಂಗಸು ಬೊಸರಿಯಾದರು ಅಂದರೆ ಮನೆಯಲ್ಲಿ ಈಗ ಬಿಡಿ ದೊಡ್ಡವರಿಲ್ಲ ಚಿಕ್ಕವರಿಲ್ಲ, ಎಲ್ಲೋ ಹೊಂಟಿದ್ದಾರೆ. ಮದುವೆ ಮಾಡಿ ಕೊಟ್ಟ ಮೇಲೆ ಮುಗಿದೋಯ್ತು, ಅಪ್ಪನೋ ಇಲ್ಲ ತಾತನೋ ಇಲ್ಲ.
ಎಲ್ಲ ನ್ಯೂಕ್ಲಿಯಸ್ ಫ್ಯಾಮಿಲಿ ಆಗೋಯ್ತು. ಯಾರು ಹಿರಿಯರು? ನಾನೇ ಹಿರಿಯ, ನಾನೇ ಕಿರಿಯ.